ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು 2023-24ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಗಾಗಿ ವಿಜ್ಞಾನದ ಒಂದು ಪಾಸಿಂಗ್ ಪ್ಯಾಕೇಜ್ ಅನ್ನ ಕಲಿತಾ ಇದ್ದೇವೆ. ಈ ವಿಡಿಯೋದಲ್ಲಿ ನಾವು ಪ್ಯಾಕೇಜ್ ನಂಬರ್ 1 ಈ ಕುರಿತು ಇಲ್ಲಿ ಕೆಲವೊಂದು ನಿಯಮಗಳನ್ನ ಅಭ್ಯಾಸ ಮಾಡೋಣ. ಭೌತಶಾಸ್ತ್ರದ 7 ನಿಯಮಗಳು, ರಸಾಯನಶಾಸ್ತ್ರದಲ್ಲಿ ಕೇಳುವಂತಹ 4 ನಿಯಮಗಳು ಮತ್ತು ಜೀವಶಾಸ್ತ್ರದಲ್ಲಿ ಬರುವಂತಹ 4 ನಿಯಮಗಳನ್ನ ನಾವಿಲ್ಲಿ ಅಭ್ಯಾಸ ಮಾಡೋಣ. ಸೊ ಇಷ್ಟು 7+4+4 ಅಂದ್ರೆ ಒಟ್ಟಾರೆ 15 ನಿಯಮಗಳನ್ನ ತಾವು ಅಭ್ಯಾಸ ಮಾಡಿದ್ದೇ ಆದಲ್ಲಿ ಈ ಕುರಿತು ನಿಮಗೆ ಇಲ್ಲಿ 5 ಅಂಕಗಳನ್ನ ಗಳಿಸುವಂತಹ ಚಾನ್ಸಸ್ ಇದೆ. ಅಂದ್ರೆ ಸ್ನೇಹಿತರೆ, ಇಷ್ಟು ನಿಯಮಗಳ ಕುರಿತು ಪರೀಕ್ಷೆಯಲ್ಲಿ 5 ಅಂಕದ ಪ್ರಶ್ನೆಗಳನ್ನ ಕೇಳಲಾಗ್ತದೆ. ಸೊ ಇಲ್ಲಿ ನಿಯಮವನ್ನ ನೇರವಾಗಿ ಕೇಳಬಹುದು ಅಥವಾ ಪ್ರಶ್ನೆಯನ್ನ ಕೊಟ್ಟು ಅದಕ್ಕೆ ತಕ್ಕಂತೆ ನಿಯಮಗಳನ್ನ ವಿವರಿಸುವಂತಹ ಪ್ರಶ್ನೆಗಳು ಕೂಡ ಎಕ್ಸಾಮ್ದಲ್ಲಿ ಕೇಳಬಹುದು. ಬನ್ನಿ ಆ ನಿಯಮಗಳು ಯಾವುದು ಅನ್ನೋದನ್ನ ತಿಳ್ಕೊಳ್ಳೋಣ. ಮೊದಲನೇ ನಿಯಮ ಓಮ್ನ ನಿಯಮ. ವಿದ್ಯುತ್ ಶಕ್ತಿ ಪಾಠದಲ್ಲಿ ಬರುವಂತಹ ಈ ಒಂದು ನಿಯಮ ಏನಿದೆ ಅಂತ ನೋಡೋಣ. ಒಂದು ನಿರ್ದಿಷ್ಟ ತಾಪಮಾನದಲ್ಲಿ ರೋಧಕದ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹವು ಅದರ ನಡುವಿನ ವಿಭವಾಂತರಕ್ಕೆ ನೇರ ಅನುಪಾತದಲ್ಲಿರುತ್ತದೆ ಅನ್ನುವಂಥದ್ದು ಈ ನಿಯಮ. ಇದನ್ನ ಯಥಾವತ್ತಾಗಿ ಇದೇ ರೀತಿ ಬರಿಬೇಕಾಗತ್ತೆ. ಈ ನಿಯಮವನ್ನ ನೆನ್ಪಿಟ್ಕೊಳ್ಳೋದು ಹೇಗೆ? ಈ ನಿಯಮವನ್ನ ಸಾಂಕೇತಿಕವಾಗಿ ನಾವು ಬರಿಬೇಕಂದ್ರೆ V is proportional to I ಅಂತ ಬರಿತೇವೆ. V ಅಂದ್ರೆ ಇಲ್ಲಿ ವಿಭವಾಂತರ, I ಅಂದ್ರೆ ವಿದ್ಯುತ್ ಪ್ರವಾಹ. ಇದನ್ನ ತಾವಿಲ್ಲಿ ನೆನ್ಪಿಟ್ಕೊಳ್ಬೇಕು. ನೋಡಿ, ಇಲ್ಲಿ ಕಂಡೀಷನ್ ಏನಿದೆ, ಒಂದು ನಿರ್ದಿಷ್ಟ ತಾಪಮಾನದಲ್ಲಿ ಅಂದ್ರೆ ತಾಪಮಾನ ನಿರ್ದಿಷ್ಟವಾಗಿದೆ. ಸೊ ಈ ರೀತಿ ಇದ್ದಾಗ ರೋಧಕದ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹವು, ವಿದ್ಯುತ್ ಪ್ರವಾಹ ಅಂದ್ರೆ ಇಲ್ಲಿ I ಅಂತ ತಗೊಳ್ತೇವೆ, ಅದರ ನಡುವಿನ ವಿಭವಾಂತರಕ್ಕೆ, ವಿಭವಾಂತರ ಅಂದ್ರೆ ಇಲ್ಲಿ V, ಸೊ V is proportional to I, ವಿಭವಾಂತರಕ್ಕೆ ನೇರ ಅನುಪಾತದಲ್ಲಿದೆ. ನೇರ ಅನುಪಾತ ಅಂದ್ರೆ ಈ ಒಂದು ಸಂಕೇತವನ್ನ ನಾವಿಲ್ಲಿ ಯೂಸ್ ಮಾಡ್ತೇವೆ. ಅದರಿಂದ V is proportional to I ಅಂತ ನೆನ್ಪಿಟ್ಕೊಳ್ಳಿ. ಅದೇ ರೀತಿ ಈ ಒಂದು ನಿಯಮವನ್ನ ಬರಿಬೇಕಾಗತ್ತೆ. ಎರಡನೇ ನಿಯಮ ಯಾವುದು? ಜೌಲ್ನ ಉಷ್ಣೋತ್ಪಾದನಾ ನಿಯಮ ಅಂತ. ಈ ನಿಯಮದ ಪ್ರಕಾರ ರೋಧಕದಲ್ಲಿ ಉತ್ಪತ್ತಿಯಾದ ಉಷ್ಣವು 3 ಅಂಶಗಳನ್ನ ಅವಲಂಬಿಸಿದೆ. ಮೊದಲನೇ ಅಂಶ ಯಾವುದಂದ್ರೆ ಕೊಟ್ಟಿರುವ ರೋಧದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೇರ ಅನುಪಾತದಲ್ಲಿದೆ. ಎರಡನೇದು, ಕೊಟ್ಟಿರುವ ವಿದ್ಯುತ್ ಪ್ರವಾಹಕ್ಕೆ ರೋಧವು ನೇರ ಅನುಪಾತದಲ್ಲಿರುತ್ತದೆ. ಮೂರನೇದು, ರೋಧಕಗಳ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹದ ಕಾಲಕ್ಕೆ ನೇರ ಅನುಪಾತದಲ್ಲಿರುತ್ತದೆ ಅಂತ 3 ಅಂಶಗಳನ್ನ ತಾವಿಲ್ಲಿ ಬರಿಬೇಕಾಗತ್ತೆ. ಇದನ್ನ ನೆನ್ಪಿಟ್ಕೊಳ್ಬೇಕಂದ್ರೆ ಅದರ ಸೂತ್ರವನ್ನ ತಾವು ನೆನ್ಪಿಟ್ಕೊಳ್ರಿ. ಏನಂದ್ರೆ H is equal to I²R into T. ಇಲ್ಲಿ H ಅಂದ್ರೆ ತಾವು ನೋಡ್ತಾ ಇದ್ದೀರಿ ಹೀಟ್, ಹೀಟ್ ಅಂದ್ರೆ ಉಷ್ಣ. ಸೊ ರೋಧಕದಲ್ಲಿ ಉತ್ಪತ್ತಿಯಾದ ಉಷ್ಣವು, I² ಅಂದ್ರೆ ವಿದ್ಯುತ್ ಪ್ರವಾಹದ ವರ್ಗ, ಇದಕ್ಕೆ ನೇರ ಅನುಪಾತದಲ್ಲಿರುವಂತದ್ದು. ನಂತರ ಎರಡನೇ ಕಂಡೀಷನ್ R ಅಂದ್ರೆ ಇಲ್ಲಿ ರೋಧ. ಸೊ ವಿದ್ಯುತ್ ಪ್ರವಾಹಕ್ಕೆ ರೋಧವು ನೇರ ಅನುಪಾತದಲ್ಲಿರುತ್ತದೆ ಅಂತ ಬರಿಬೇಕಾಗತ್ತೆ. T ಅಂದ್ರೆ ಟೈಮ್ ಅಥವಾ ಕಾಲ ಅಂತ ಹೇಳ್ತೇವೆ. ಸೊ ವಿದ್ಯುತ್ ಪ್ರವಾಹದ ಕಾಲಕ್ಕೆ ನೇರ ಅನುಪಾತದಲ್ಲಿದೆ ಅಂತ ತಾವಿಲ್ಲಿ ಬರಿಬೇಕು. ಸೊ ಈ ಸೂತ್ರವನ್ನ ತಾವು ನೆನ್ಪಿಟ್ಕೊಳ್ಳೋದ್ರ ಮೂಲಕ ನಿಯಮವನ್ನ ಬರಿಬಹುದು. ಕೇವಲ ಸೂತ್ರ ಅಷ್ಟೇ ಬರೆದ್ರೆ ಅಲ್ಲಿ ಅರ್ಧ ಅಂಕ ಕೂಡ ತಮಗೆ ಸಿಗತ್ತೆ. ಮುಂದಿನ ಒಂದು ನಿಯಮ ಬಲಗೈ ಹೆಬ್ಬೆರಳ ನಿಯಮ. ಈ ನಿಯಮ ಏನನ್ನ ಸೂಚಿಸುತ್ತದೆ? ಸೊ ನಿಯಮ ಈ ರೀತಿ ಇದೆ. ಬಲಗೈ ಹೆಬ್ಬೆರಳ ನಿಯಮದ ಪ್ರಕಾರ ನಿಮ್ಮ ಬಲಗೈನಲ್ಲಿ ವಿದ್ಯುತ್ ಪ್ರವಹಿಸುತ್ತಿರುವ ನೇರವಾದ ಒಂದು ವಾಹಕವನ್ನ ಹಿಡಿದಿರುವಿರಿ ಎಂದು ಭಾವಿಸಿದಾಗ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸುತ್ತದೆ ಮತ್ತು ಕಾಂತಕ್ಷೇತ್ರದ ಕಾಂತೀಯ ಬಲರೇಖೆಗಳ ದಿಕ್ಕಿನಲ್ಲಿ ವಾಹಕದ ಸುತ್ತಲೂ ನಿಮ್ಮ ಬೆರಳುಗಳು ಸುತ್ತಿಕೊಂಡಿರುತ್ತವೆ ಅಂತ ಬರಿಬೇಕಾಗತ್ತೆ. ಇದರ ಅರ್ಥ, ತಮ್ಮ ಬಲಗೈನಲ್ಲಿ ಒಂದು ವಾಹಕವನ್ನ ತಾವು ಹಿಡ್ಕೊಂಡಾಗ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನ ಸೂಚಿಸುತ್ತದೆ ಮತ್ತು ಉಳಿದ ಬೆರಳುಗಳು ಏನಾಗಿದೆ ಅಂದ್ರೆ ಕಾಂತೀಯ ಬಲರೇಖೆಗಳ ದಿಕ್ಕನ್ನ ಸೂಚಿಸುತ್ತದೆ ಅನ್ನುವಂತ ಅರ್ಥ ಇಲ್ಲಿ ಕೊಡುತ್ತದೆ. ಮುಂದಿನ ನಿಯಮ ಫ್ಲೆಮಿಂಗ್ನ ಎಡಗೈ ನಿಯಮ. ಫ್ಲೆಮಿಂಗ್ನ ಎಡಗೈ ನಿಯಮದ ಪ್ರಕಾರ ನಾವಿಲ್ಲಿ ಎಡಗೈನ ಹೆಬ್ಬೆರಳು, ತೋರು ಬೆರಳು ಮತ್ತು ಮಧ್ಯದ ಬೆರಳುಗಳನ್ನು ಪರಸ್ಪರ ಲಂಬವಾಗಿರುವಂತೆ ಹಿಡಿದುಕೊಂಡಾಗ ಇಲ್ಲಿ ತೋರು ಬೆರಳು ಕಾಂತಕ್ಷೇತ್ರದ ದಿಕ್ಕನ್ನು, ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಮತ್ತು ಹೆಬ್ಬೆರಳು ವಾಹಕದ ಮೇಲೆ ವರ್ತಿಸುವ ಚಲನೆಯ ಅಥವಾ
ಬಲದ ದಿಕ್ಕನ್ನು ಸೂಚಿಸುತ್ತದೆ. ಇದು ಫ್ಲೆಮಿಂಗ್ನ ಎಡಗೈ ನಿಯಮ. ಇದೇ ರೀತಿ ಫ್ಲೆಮಿಂಗ್ನ ಬಲಗೈ ನಿಯಮವೂ ಕೂಡ ಇದೆ. ಅದು ಏನನ್ನ ತಿಳಿಸ್ತದೆ ಅಂತ ನೋಡೋಣ. ಬಲಗೈನ ಹೆಬ್ಬೆರಳು, ತೋರು ಬೆರಳು ಮತ್ತು ಮಧ್ಯದ ಬೆರಳುಗಳನ್ನು ಪರಸ್ಪರ ಲಂಬವಾಗಿರುವಂತೆ ಹಿಡಿದುಕೊಂಡಾಗ ತೋರು ಬೆರಳು ಕಾಂತಕ್ಷೇತ್ರದ ದಿಕ್ಕನ್ನು, ಮಧ್ಯದ ಬೆರಳು ಪ್ರೇರಿತ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಮತ್ತು ಹೆಬ್ಬೆರಳು ವಾಹಕದ ಚಲನೆಯ ದಿಕ್ಕನ್ನು ಸೂಚಿಸುತ್ತದೆ. ಇದು ಫ್ಲೆಮಿಂಗ್ನ ಬಲಗೈ ನಿಯಮ. ಎರಡನ್ನು ಕಂಪೇರ್ ಮಾಡಿ ಇಲ್ಲಿ ನಾವು ನೆನ್ಪಿಟ್ಕೊಳ್ಬೇಕಾಗತ್ತೆ. ಸೊ ಮೊದಲಿನ ಒಂದು ವಾಕ್ಯ ಇದೆಯಲ್ಲ, ಅದು ಎರಡು ಕಡೆ ಸೇಮ್ ಆಗಿರುವಂತದ್ದು. ಅಂದ್ರೆ ಇಲ್ಲಿ ಎಡಗೈನ ಹೆಬ್ಬೆರಳು ಅಂತ ತಗೊಳ್ತೀರಿ ನೀವು. ಎಡಗೈನ ಹೆಬ್ಬೆರಳು, ತೋರು ಬೆರಳು ಮತ್ತು ಮಧ್ಯದ ಬೆರಳುಗಳನ್ನ ಪರಸ್ಪರ ಲಂಬವಾಗಿರುವಂತೆ ಹಿಡಿದುಕೊಂಡಾಗ ಅಂತ ಬರೀತೀರಿ. ಅದೇ ಬಲಗೈನ ನಿಯಮ ಕೇಳಿದಾಗ ಬಲಗೈನ ಹೆಬ್ಬೆರಳು, ತೋರು ಬೆರಳು ಮತ್ತು ಮಧ್ಯದ ಬೆರಳುಗಳನ್ನ ಪರಸ್ಪರ ಲಂಬವಾಗಿರುವಂತೆ ಹಿಡಿದುಕೊಂಡಾಗ ಅಂತ ಬರೀಬೇಕಾಗತ್ತೆ. ನಂತರ ಇಲ್ಲಿ ತೋರು ಬೆರಳು ಕಾಂತಕ್ಷೇತ್ರದ ದಿಕ್ಕನ್ನು, ಬಲಗೈ ನಿಯಮದಲ್ಲೂ ಕೂಡ ಅದೇ ರೀತಿ ಇದೆ. ತೋರು ಬೆರಳು ಕಾಂತಕ್ಷೇತ್ರದ ದಿಕ್ಕನ್ನ ಸೂಚಿಸುತ್ತದೆ. ಎಡಗೈ ನಿಯಮದಲ್ಲಿ ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸುತ್ತದೆ ಅಂತ ಇದೆ. ಬಲಗೈ ನಿಯಮದಲ್ಲಿ ಮಧ್ಯದ ಬೆರಳು ಪ್ರೇರಿತ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸುತ್ತದೆ. ಸೊ ಇಲ್ಲಿ ಪ್ರೇರಿತ ವಿದ್ಯುತ್ ಪ್ರವಾಹ ಅಂತ ತಾವು ಬರೀಬೇಕಾಗತ್ತೆ. ನಂತರ ಹೆಬ್ಬೆರಳು ಎಡಗೈ ನಿಯಮದಲ್ಲಿ ವಾಹಕದ ಮೇಲೆ ವರ್ತಿಸುವ ಚಲನೆ ಅಥವಾ ಬಲದ ದಿಕ್ಕನ್ನು ಸೂಚಿಸುತ್ತದೆ. ಬಲಗೈ ನಿಯಮದಲ್ಲಿ ಹೆಬ್ಬೆರಳು ವಾಹಕದ ಚಲನೆಯ ದಿಕ್ಕನ್ನು ಸೂಚಿಸುತ್ತದೆ ಅಂತ ಬರೀಬೇಕಾಗತ್ತೆ. ಸೊ ಈ ರೀತಿ ಎರಡನ್ನೂ ಕಂಪೇರ್ ಮಾಡಿ ತಾವು ಇದನ್ನ ನೆನ್ಪಿಟ್ಕೊಳ್ಬೇಕು. ಮುಂದಿನ ನಿಯಮ ಬೆಳಕಿನ ಪ್ರತಿಫಲನದ ನಿಯಮ. ಇಲ್ಲಿ ಎರಡು ನಿಯಮಗಳು ಇದೆ. ಮೊದಲನೇ ನಿಯಮ ಅಥವಾ ಒಂದನೇ ನಿಯಮ ಏನನ್ನು ತಿಳಿಸ್ಕೊಡ್ತದೆ ಅಂತ ನೋಡೋಣ. ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮವಾಗಿರುತ್ತದೆ. ತುಂಬಾ ಸರಳವಾದಂತಹ ಒಂದು ನಿಯಮ. ಎರಡನೇ ನಿಯಮ ಪತನ ಕಿರಣ ಪತನ ಬಿಂದುವಿನಲ್ಲಿ ಪ್ರತಿಫಲನದ ಮೇಲ್ಮೈಗೆ ಎಳೆದ ಲಂಬ ಮತ್ತು ಪ್ರತಿಫಲಿತ ಕಿರಣ ಈ ಮೂರು ಒಂದೇ ಸಮತಲದಲ್ಲಿ ಇರುತ್ತದೆ ಅನ್ನೋದು ಎರಡನೇ ನಿಯಮ ಆಗಿದೆ. ನಂತರ ಬೆಳಕಿನ ವಕ್ರೀಭವನದ ಎರಡು ನಿಯಮಗಳು ಕೂಡ ಕೇಳಲಾಗ್ತದೆ. ಸೊ ಸ್ನೇಹಿತರೆ, ಪ್ರಶ್ನೆಯನ್ನ ಕೇಳಿದಾಗ ಅಲ್ಲಿ ಬೆಳಕಿನ ಪ್ರತಿಫಲನದ ನಿಯಮವನ್ನ ಕೇಳಿದಾರೋ ಅಥವಾ ವಕ್ರೀಭವನದ ನಿಯಮವನ್ನ ಕೇಳಿದ್ದಾರೆ ಅನ್ನುವಂಥದ್ದನ್ನ ತಾವು ಬಹಳ ಸೂಕ್ಷ್ಮವಾಗಿ ಗಮನಿಸಿ ನಂತರ ಉತ್ತರವನ್ನ ಬರೀಬೇಕಾಗತ್ತೆ. ಸೊ ವಕ್ರೀಭವನದ ಮೊದಲನೇ ನಿಯಮ ಏನನ್ನ ತಿಳಿಸ್ಕೊಡ್ತದೆ ಅಂತ ನೋಡೋಣ. ಪತನ ಕಿರಣ, ವಕ್ರೀಭವನ ಕಿರಣ ಮತ್ತು ಎರಡೂ ಮಾಧ್ಯಮಗಳ ಸಂಪರ್ಕ ಮೇಲ್ಮೈಗೆ ಪತನ ಬಿಂದುವಿನಲ್ಲಿ ಎಳೆದ ಲಂಬ ಎಲ್ಲವೂ ಒಂದೇ ಸಮತಲದಲ್ಲಿರುತ್ತದೆ ಅಂತ ಒಂದನೇ ನಿಯಮ ತಿಳಿಸ್ತದೆ. ಎರಡನೇ ನಿಯಮವನ್ನು ನಾವು ಸ್ನೇಲ್ನ ವಕ್ರೀಭವನ ನಿಯಮ ಅಂತ ಕೂಡ ಕರಿತೀವಿ. ಸೊ ಪ್ರಶ್ನೆಯಲ್ಲಿ ಸ್ನೇಲ್ನ ವಕ್ರೀಭವನ ನಿಯಮ ಅಂತ ಕೇಳಿದ್ರೆ ಇದೇ ನಿಯಮವನ್ನ ಬರೆಯುವಂತದ್ದು. ಈ ನಿಯಮದ ಪ್ರಕಾರ ಕೊಟ್ಟಿರುವ ಬೆಳಕಿನ ನಿರ್ದಿಷ್ಟ ಬಣ್ಣ ಮತ್ತು ನೀಡಿರುವ ಜೋಡಿ ಮಾಧ್ಯಮಗಳಿಗೆ ಪತನ ಕೋನದ ಸೈನು ಅಂದ್ರೆ ಕೋನವು ಮತ್ತು ವಕ್ರೀಮ ಕೋನದ ಸೈನು ಇವುಗಳ ಅನುಪಾತ ಸ್ಥಿರವಾಗಿರುತ್ತದೆ ಅಂತ ಬರೀಬೇಕು. ಸೊ ಶಾರ್ಟ್ ಆಗಿ ತಾವಿಲ್ಲಿ ನೆನ್ಪಿಟ್ಕೊಳ್ಬೇಕಾಗಿರುವಂತದ್ದು ಪತನ ಕೋನದ ಸೈನು ಅಂದ್ರೆ ಸೈನ್ ಐ, ವಕ್ರೀಮ ಕೋನದ ಸೈನು ಅಂದ್ರೆ ಸೈನ್ ಆರ್. ಇದರ ಒಂದು ಅನುಪಾತ ಅಂದ್ರೆ ಸೈನ್ ಐ ಭಾಗಿಸು ಸೈನ್ ಆರ್. ಇದು ಏನಾಗಿದೆ, ಸ್ಥಿರವಾಗಿದೆ ಅಂದ್ರೆ ಇಸ್ ಈಕ್ವಲ್ ಟು ಸ್ಥಿರಾಂಕ ಅಂತ ಇಲ್ಲಿ ನೆನ್ಪಿಟ್ಕೊಳ್ಳಿ. ಇದಿಷ್ಟು ಭೌತಶಾಸ್ತ್ರದ ನಿಯಮಗಳು ಆದವು. ಇನ್ನು ರಸಾಯನಶಾಸ್ತ್ರದಲ್ಲಿ ಕೇಳುವಂತ 4 ನಿಯಮಗಳು ಯಾವುದು ಅಂತ ನೋಡೋಣ. ಮೊದಲನೇದಾಗಿ ಡೋಬ್ರೈನ ತ್ರಿವಳಿ ನಿಯಮ. ಈ ಒಂದು ನಿಯಮದ ಪ್ರಕಾರ ತ್ರಿವಳಿ 3 ಧಾತುಗಳನ್ನು ಅವುಗಳ ಪರಮಾಣು ರಾಶಿಯ ಏರಿಕೆ ಕ್ರಮದಲ್ಲಿ ಬರೆದಾಗ ಅವುಗಳಲ್ಲಿ ಮಧ್ಯದ ಧಾತುವಿನ ಪರಮಾಣು ರಾಶಿಯು ಉಳಿದೆರಡು ಧಾತುಗಳ ಪರಮಾಣು ರಾಶಿಗಳ ಸರಿಸುಮಾರು ಸರಾಸರಿಯಾಗಿರುತ್ತದೆ ಅಂತ ಬರೀಬೇಕು. ಇದಕ್ಕೆ ಸಪೋಸ್ ಉದಾಹರಣೆಯನ್ನ ಕೇಳಿದಾಗ ಇಲ್ಲಿ ತಾವು ನೋಡ್ತಾ ಇದ್ದೀರಿ, ಕ್ಲೋರಿನ್ 35.5, ಬ್ರೋಮಿನ್ 79.9 ಮತ್ತು ಅಯೋಡಿನ್ 126.9. ಈ ಒಂದು ಉದಾಹರಣೆಯನ್ನ ಕೊಡಬೇಕು. ಇದು ಧಾತುಗಳು ಮತ್ತು ಇದು ಏನಾಗಿದೆ ಅಂದ್ರೆ ಅವುಗಳ ಪರಮಾಣು ರಾಶಿ. ಸೊ ಮೊದಲನೇ ಮತ್ತು ಮೂರನೇ ಧಾತುವಿನ ಪರಮಾಣು ರಾಶಿಯನ್ನ ಟೋಟಲ್ ಮಾಡಿ ಪ್ಲಸ್ ಮಾಡಿ ಅದರ ಸರಾಸರಿ ತೆಗೆದಾಗ ಮಧ್ಯದ ಧಾತುವಿನ ಪರಮಾಣು ರಾಶಿಗೆ ಅದು ಏನಾಗಿರುತ್ತದೆ, ಸರಿಸುಮಾರು ಸರಾಸರಿ ಆಗಿರುತ್ತದೆ. ಎರಡನೇ ನಿಯಮದಲ್ಲಿ ನ್ಯೂಲ್ಯಾಂಡ್ನ ಅಷ್ಟಕ ನಿಯಮಗಳನ್ನ ತಾವು ತಿಳ್ಕೊಳ್ಬೇಕಾಗತ್ತೆ. ಇದರ ಪ್ರಕಾರ ಧಾತುಗಳನ್ನು ಅವುಗಳ ಪರಮಾಣು ರಾಶಿಯ ಏರಿಕೆ ಕ್ರಮದಲ್ಲಿ ಜೋಡಿಸಿದಾಗ ಪ್ರತಿ 8ನೇ ಧಾತುವಿನ ಗುಣಗಳು ಮೊದಲನೇ ಧಾತುವಿನ ಗುಣಗಳೊಂದಿಗೆ ಹೋಲಿಕೆಯಾಗುತ್ತದೆ ಅಂತ ಬರಿಬೇಕು.
ಇನ್ನು ಇಲ್ಲಿ ಮೆಂಡಲೀವ್ರವರ ಆವರ್ತಕ ನಿಯಮವನ್ನ ಕೇಳಲಾಗ್ತದೆ. ತುಂಬಾ ಸರಳವಾದಂತ ನಿಯಮವಾಗಿದೆ. ಈ ನಿಯಮದ ಪ್ರಕಾರ ಧಾತುಗಳ ಗುಣಗಳು ಅವುಗಳ ಪರಮಾಣು ರಾಶಿಯ ಆವರ್ತನೀಯ ಪುನರಾವರ್ತನೆಗಳು ಅಂತ ಬರೀಬೇಕು. ಸೊ ಇದೇ ರೀತಿ ಇನ್ನೊಂದು ನಿಯಮ ಇದೆ, ಅದು ಆಧುನಿಕ ಆವರ್ತಕ ನಿಯಮ ಅಂತ. ಇದು ಹೆನ್ರಿ ಮೊಸ್ಲಿ ಅವರು ಕೊಟ್ಟಂತ ನಿಯಮ. ಸೊ ಮೆಂಡಲೀವ್ರವರ ಆವರ್ತಕ ನಿಯಮ, ಇನ್ನೊಂದೇನಿದೆ ಆಧುನಿಕ ಆವರ್ತಕ ನಿಯಮ. ಸೊ ಪ್ರಶ್ನೆಯಲ್ಲಿ ಯಾವ ನಿಯಮವನ್ನ ಕೇಳಿದ್ದಾರೆ ಅಂತ ತಿಳ್ಕೊಂಡು ಉತ್ತರವನ್ನ ಬರೀಬೇಕಾಗತ್ತೆ. ಆಧುನಿಕ ಆವರ್ತಕ ನಿಯಮ ಅಂದ್ರೆ ಧಾತುಗಳ ಗುಣಗಳು ಅವುಗಳ ಪರಮಾಣು ಸಂಖ್ಯೆಯ ಆವರ್ತನೀಯ ಪುನರಾವರ್ತನೆಗಳು. ಸೊ ಸ್ನೇಹಿತರೆ, ಇಲ್ಲಿ ಒಂದು ವ್ಯತ್ಯಾಸವನ್ನು ತಾವು ಗುರುತಿಸಬೇಕು. ಅದೇನೆಂದ್ರೆ ಮೆಂಡಲೀವ್ರವರ ಆವರ್ತಕ ನಿಯಮದಲ್ಲಿ ಪರಮಾಣು ರಾಶಿಯ ಆವರ್ತನೀಯ ಪುನರಾವರ್ತನೆಗಳು ಅಂತ ಇದೆ. ಆಧುನಿಕ ಆವರ್ತನ ನಿಯಮದಲ್ಲಿ ಪರಮಾಣು ಸಂಖ್ಯೆಯ ಆವರ್ತನೀಯ ಪುನರಾವರ್ತನೆಗಳು ಅಂತ ಇದೆ. ಕೇವಲ ಪರಮಾಣು ಸಂಖ್ಯೆ ಮತ್ತು ಪರಮಾಣು ರಾಶಿ ಅಷ್ಟೇ ಇಲ್ಲಿ ವ್ಯತ್ಯಾಸವಾಗುವುದನ್ನು ಗಮನಿಸಿ. ಇನ್ನು ಜೀವಶಾಸ್ತ್ರದಲ್ಲಿ ಕೇಳುವಂತ ಮೊದಲನೇ ನಿಯಮ ಯಾವುದಂದ್ರೆ ಲಿಂಡೆಮನ್ ರವರ 10% ನಿಯಮ. ಪರಿಸರ ವಿಜ್ಞಾನದಲ್ಲಿ ಈ ಒಂದು ನಿಯಮವನ್ನ ತಾವು ನೋಡಬಹುದು. ಆ ನಿಯಮದ ಪ್ರಕಾರ ಆಹಾರ ಸರಪಳಿಯಲ್ಲಿ ಒಟ್ಟು ಶಕ್ತಿಯಲ್ಲಿ ಕೇವಲ 10% ಶಕ್ತಿಯನ್ನು ಒಂದು ಪೋಷಣಾ ಸ್ತರದಿಂದ ಇನ್ನೊಂದು ಪೋಷಣಾ ಸ್ತರಕ್ಕೆ ವರ್ಗಾಯಿಸಲ್ಪಡುತ್ತದೆ ಅನ್ನೋದು ಈ ಒಂದು 10% ನಿಯಮ. ನಿಯಮವನ್ನ ಕೇಳಿದ್ರೆ ಇದನ್ನ ಈ ರೀತಿ ಬರೀಬೇಕಾಗತ್ತೆ. ಈ ಕುರಿತು ಕೆಲವೊಂದು ಸರಳವಾದಂತ ಪ್ರಶ್ನೆಗಳನ್ನ ಕೂಡ ಕೇಳಲಾಗ್ತದೆ. ಅದನ್ನ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಇನ್ನು ಪ್ರಾಬಲ್ಯತೆಯ ನಿಯಮ ಅನ್ನುವಂಥದ್ದು ಅನುವಂಶತೆಯ ಪಾಠದಿಂದ ಕೇಳಲಾಗ್ತದೆ. ಶುದ್ಧ ವ್ಯಕ್ತರೂಪ ಗುಣಗಳಿರುವ ಪೋಷಕ ಜೀವಿಗಳನ್ನು ಸಂಕರಣಗೊಳಿಸಿದಾಗ ಮುಂದಿನ ಪೀಳಿಗೆಯಲ್ಲಿ ಒಂದು ಗುಣ ಮಾತ್ರ ಪ್ರದರ್ಶಿತವಾಗುತ್ತದೆ. ಪೀಳಿಗೆಯು ಪ್ರಾಬಲ್ಯ ಗುಣ ಮಾತ್ರ ವ್ಯಕ್ತಪಡಿಸುತ್ತದೆ ಅನ್ನೋದು ಪ್ರಾಬಲ್ಯತೆಯ ನಿಯಮ. ಇನ್ನೊಂದು ನಿಯಮ ಇದೆ ಪ್ರತ್ಯೇಕತೆಯ ನಿಯಮ ಅಂತ. ಈ ನಿಯಮದ ಪ್ರಕಾರ ಲಿಂಗಾಣುಗಳು ಉತ್ಪತ್ತಿಯಾಗುವ ಸಮಯದಲ್ಲಿ ಗುಣಗಳು ಅಂದ್ರೆ ಜೀನ್ಸ್ ಪ್ರತ್ಯೇಕಗೊಳ್ಳುತ್ತದೆ. ಆದ್ದರಿಂದ ಪ್ರತಿ ಲಿಂಗಾಣುಗಳು ಪ್ರತಿ ಗುಣಗಳಿಗೆ ಒಂದು ಘಟಕ ಗುಣಗಳನ್ನು ಮಾತ್ರ ಹೊಂದಿರುತ್ತದೆ ಅನ್ನೋದು ಪ್ರತ್ಯೇಕತೆಯ ನಿಯಮವಾಗಿದೆ. ನಂತರ ಕೊನೆಯದಾಗಿ ಸ್ವತಂತ್ರ ವಿಂಗಡನಾ ನಿಯಮ. ಈ ಒಂದು ನಿಯಮದ ಪ್ರಕಾರ ದ್ವಿತಳೀಕರಣ ಸಮಯದಲ್ಲಿ ಪ್ರತಿ ಘಟಕ ಗುಣಲಕ್ಷಣಗಳ ವಿಂಗಡಣೆಯು ಮತ್ತೊಂದರ ಗುಣಗಳಿಂದ ಸ್ವತಂತ್ರವಾಗಿರುತ್ತದೆ ಅನ್ನೋದು ಈ ನಿಯಮವಾಗಿದೆ. ಸೊ ಸ್ನೇಹಿತರಲ್ಲಿ ಪ್ರಾಬಲ್ಯತೆಯ ನಿಯಮವಾಗಿರ್ಬೋದು ಅಥವಾ ಪ್ರತ್ಯೇಕತೆಯ ನಿಯಮವಾಗಿರ್ಬೋದು ಅಥವಾ ಸ್ವತಂತ್ರ ವಿಂಗಡನಾ ನಿಯಮ ಆಗಿರ್ಬೋದು. ಈ ಮೂರು ನಿಯಮವನ್ನ ಕೆಲವೊಮ್ಮೆ ನೇರವಾಗಿ ಪ್ರಶ್ನೆಗಳನ್ನ ಕೇಳಲಾಗುವುದಿಲ್ಲ. ಅದಕ್ಕೆ ತಕ್ಕಂತೆ ಒಂದು ಉದಾಹರಣೆಯನ್ನ ಕೊಟ್ಟು ಅಲ್ಲಿ ತಾವು ಉದಾಹರಣೆಯನ್ನ ನಿಯಮದ ಪ್ರಕಾರ ವಿವರಿಸಬೇಕಾಗತ್ತೆ. ಅಂತ ಪ್ರಶ್ನೆಯಲ್ಲೂ ಕೂಡ ತಾವು ಈ ಒಂದು ನಿಯಮವನ್ನ ಅಲ್ಲಿ ಬರೆದಿದ್ದೇ ಆದಲ್ಲಿ ತಾವು ಅಂಕಗಳನ್ನ ಪಡ್ಕೊಳ್ತೀರಿ. ಸೊ ಸ್ನೇಹಿತರೆ, ವಿಡಿಯೋದಲ್ಲಿ ನಿಮಗೆ ಸುಮಾರು 15 ನಿಯಮಗಳನ್ನ ತಿಳಿಸ್ಕೊಟ್ಟಿದ್ದೇನೆ. ಅದರಲ್ಲಿ ಕೆಲವೊಂದು ನಿಯಮಗಳು ತುಂಬಾನೇ ಸುಲಭ ಇದೆ. ಇಷ್ಟನ್ನ ತಾವೇನಾದರೂ ಓದಿ ನೆನ್ಪಿಟ್ಕೊಂಡು ಎಕ್ಸಾಮ್ದಲ್ಲಿ ಬರೆದಿದ್ದೇ ಆದ್ರೆ ಅಥವಾ ಈ ಕುರಿತು ನಿಯಮಗಳನ್ನ ತಾವು ಅಭ್ಯಾಸ ಮಾಡಿದ್ದೇ ಆದಲ್ಲಿ 5 ಅಂಕಗಳನ್ನ ಸುಲಭವಾಗಿ ಪರೀಕ್ಷೆಯಲ್ಲಿ ಪಡ್ಕೊಳ್ಬಹುದು ಅಂತ ಹೇಳ್ತಾ, ಇನ್ನು ಪಾಸಿಂಗ್ ಪ್ಯಾಕೇಜ್ 2ರಲ್ಲಿ ಯಾವ್ಯಾವ ಪ್ರಶ್ನೆಗಳು ಇದೆ ಅನ್ನೋದನ್ನ ತಿಳ್ಕೊಳ್ಬೇಕಂದ್ರೆ ತಾವು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ ಅಥವಾ ಮುಂದಿನ ವಿಡಿಯೋವನ್ನ ನೋಡ್ರಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಆ ಒಂದು ಲಿಂಕ್ ಇರ್ತದೆ. ಧನ್ಯವಾದಗಳು.